ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಭವ್ಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋನ ಬೆಳಗ್ಗೆಯಿಂದ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್. ಸೊ ಇವಾಗೆಲ್ಲ ಪಕ್ಷ ಹಬ್ಬ ಬರ್ತಾ ಇರೋದ್ರಿಂದ ಪ್ರತಿದಿನ ಒಂದೊಂದು ಕೆಲಸನ ಮಾಡ್ಕೊಬೇಕಾಗುತ್ತೆ. ಒಂದೇ ಸಲ ಕೆಲಸ ಎಲ್ಲ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಇವತ್ತು ಅಮ್ಮ ಸ್ವಲ್ಪ ಮನೆನ ಕ್ಲೀನ್ ಮಾಡ್ತಾ ಇದ್ದಾರೆ. ನಾನು ಇವಾಗ ತಿಂಡಿ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಸೊ ತಿಂಡಿಗೆ ಚಪಾತಿ ಮತ್ತು ಟೊಮೆಟೊ ಚಟ್ನಿನ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ಹಾಗಾದರೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಸ್ವಲ್ಪ ನೆನೆದು ಕೆಂಪು ಚಟ್ನಿ ಉಳಿದಿತ್ತು. ಸೊ ಅದ್ರ ಜೊತೆಗೆ ಇವತ್ತು ಸ್ವಲ್ಪ ಟೊಮೆಟೊ ಚಟ್ನಿನ ಮಾಡ್ತಾಯಿದ್ದೀನಿ. ಅಂದರೆ ಅದು ಎರಡನ್ನೂ ಸೇರಿಸಿ ಮಿಕ್ಸ್ ಮಾಡಿ ಚಟ್ನಿನ ಮಾಡ್ತಿರೋಂಥದ್ದು ತುಂಬ ಚೆನ್ನಾಗಿರುತ್ತೆ. ಕೆಂಪು ಚಟ್ನಿಗೆ ಒಗ್ಗರಣೆನ ಹಾಕಿ ಮಾಡಿದ್ದು. ಸೊ ಹಾಗಾಗಿ ಹಾಳೇನಾಗಿರೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಯಾರು ಅರ್ಜೆಂಟ್ನವರಲ್ಲ ಮಾತ್ರ, ಸುಮ್ಮನೆ ಹೇಳ್ಕೊಳಕ್ಕಷ್ಟೇ. ಅವ್ರು ಆಡ್ತಾರೆ ಅಂತ ಅವ್ರ ಜೊತೆ ನಾವು ಆಡೋಕ್ಕಾಗಲ್ಲ. ಇವಾಗ 2 ಥರ ಚಟ್ನಿ ಇದೆ ಅಂತ ಅಂದರೆ ಸೊ ನೆನ್ನೆದಲ್ವ ಬೇಡ ಅಂತ ಹೇಳ್ತಾರೆ. ಸೊ ಹಾಗಾಗಿ ಟೊಮೆಟೊ ಚಟ್ನಿ ಜೊತೆಗೆ ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ವೇಸ್ಟ್ ಯಾಕೆ ಮಾಡಬೇಕು ಅಲ್ವಾ? ಸೊ ಹಾಗಾಗಿ ಈ ರೀತಿ ಮಾಡ್ತಾಯಿದ್ದೀನಿ. ಇನ್ನು ಟೊಮೆಟೊ ಚಟ್ನಿ ಮಾಡುವಾಗ ಸ್ವಲ್ಪ ಖಾರನ ಕಡಿಮೆ ಹಾಕಿ ಮಾಡ್ತಾಯಿದ್ದೀನಿ. ಯಾಕೆ ಅಂತ ಅಂದರೆ ಇದು ಕೆಂಪು ಚಟ್ನಿ ಅಲ್ವಾ? ಸೊ ಹಾಗಾಗಿ ಖಾರ ಜಾಸ್ತಿ ಆಗಿಬಿಡುತ್ತೆ ಅಂತ ಹೀಗೆ ಮಾಡಿದ್ದೀನಿ. ಎಲ್ಲ ತೋರಿಸಿ, ಈ ಕಡೆ ನನಗೆ ತೋರಿಸಿ. ಇನ್ನು ಕೊಚ್ಚಿಬಿಟ್ಟೋಯ್ತಲ್ಲಪ್ಪ. ಗುಡ್ ಮಾರ್ನಿಂಗ್. ಇವತ್ತಲ್ಲ ನೋಡಿ, ಅಜ್ಜಿ ಎಲ್ಲ ಪಾತ್ರೆ ಎಲ್ಲ ಹೆಂಗೆ ತೊಳೆದಿಟ್ಟಿದೆ ಇಲ್ಲಿ. ಇನ್ನು ಮನೆನೇ ಕ್ಲೀನ್ ಆಗಿಲ್ಲ ಹಬ್ಬ ಮಾಡೋಕ್ಕೆ. ಮನೆ ಕ್ಲೀನ್ ಆದ್ಮೇಲೆ ಹಬ್ಬ. ನನ್ನ ಮಗಳು ಎದ್ದು ಬಂದು ಕೇಳ್ತಾ ಇದ್ದಾಳೆ ಇವತ್ತು ಹಬ್ಬನ ಅಂತ, ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇರೋದಕ್ಕೆ. ಹಾಗೆಯೇ ನಿನ್ನೆ ಹೋಗಿ ಬಟ್ಟೆ ಎಲ್ಲ ತೊಗೊಂಬಂದಿದ್ವಲ್ಲ, ಸೊ ಹಾಗಾಗಿ ಇವತ್ತು ಹಬ್ಬನ ಅಂತ ಕೇಳ್ತಾ ಇದ್ದಾಳೆ. ಬಾಯ್ ಮಾಡಿ ಮಗಳೇ. ಅಮ್ಮನಿಗೆ ಹೇಳಿ ಕಳಿಸ್ತಿದ್ದಾಳೆ ಇವತ್ತು ಹಬ್ಬ ಆಗುತ್ತೆ ಬೇಗ ಬನ್ನಿ ಅಂತ ಹೇಳಿ. ಸೊ ಅಮ್ಮ ಅದಕ್ಕೆ ಹಬ್ಬ ಇನ್ನೂ 11 ದಿನ ಇದೆ ಅಂತ ಹೇಳಿ ಹೋಗ್ತಾ ಇದ್ದಾರೆ. ಸೊ ಅವ್ರಿಗೆಲ್ಲ ಬಾಯ್ ಮಾಡಿ ಇನ್ನು ನಾನು ತಿಂಡಿ ಮಾಡೋಣ ಅಂತ ಒಳಗಡೆ ಬಂದೆ. ಸೊ ನಾನು ಚಟ್ನಿನ ಮಾಡಿಟ್ಟು ಅಮ್ಮ ಅವರೆಲ್ಲ ಹೋದ್ಮೇಲೆ ಚಪಾತಿನ ಮಾಡ್ತಾಯಿದ್ದೀನಿ. ಅಮ್ಮ ಇನ್ನು ಮಾಮೂಲಿಯಾಗಿ ಮನೆಯಲ್ಲಿ ತಿಂಡಿನ ಏನು ತಿನ್ನೋದಿಲ್ಲ. ಇನ್ನು ಅಮ್ಮನ ಹಬ್ಬ ಬಿಟ್ಟು ಬರೋ ಅಷ್ಟರೊಳಗಡೆ ತಿಂಡಿನ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಸೊ ಚಟ್ನಿ ಎಲ್ಲ ಆಗಿದೆ. ಇನ್ನು ಚಪಾತಿ, ರೊಟ್ಟಿ ಈ ಥರ ಎಲ್ಲ ಮಾಡ್ತೀವಿ ಅಂತ ಅಂದರೆ ಅವಳು ಹಿಟ್ಟನ್ನು ತೊಗೊಂಡು ನಾನು ತೊಡ್ತೀನಿ, ನಾನು ಮಾಡ್ತೀನಿ ಅಂತ ಬಂದು ಕೂತ್ಕೊತಾಳೆ. ಸೊ ಅವಳಿಗೆ ಸ್ವಲ್ಪ ಕೊಟ್ಟು ನಾನಿಲ್ಲಿ ತಿಂಡಿನ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ಅವಳು ತಿಂಡಿ ಎಲ್ಲ ಮಾಡೋದಕ್ಕೆ ಬಿಡೋದೇ ಇಲ್ಲ. ಹೇಗೋ ಅವಳು ತಿಂಡಿ ಮಾಡೋದಕ್ಕೆ ನನಗೆ ಬಿಟ್ಟರೆ ಸಾಕು ಅನ್ನೋ ಥರ ಅನ್ನಿಸ್ತಿರುತ್ತೆ, ಅಷ್ಟೊಂದು ಹಿಂಸೆ ಕೊಡ್ತಾಳೆ. ಸೊ ಹಾಗಾಗಿ ಮೇಲೆ ಕೂರಿಸ್ಕೊಂಡು ಅವಳಿಗೆ ಸ್ವಲ್ಪ ಚಪಾತಿ ಹಿಟ್ಟನ್ನು ಕೊಟ್ಟು ತಿಂಡಿನ ನಾನು ಮಾಡ್ತಾಯಿದ್ದೀನಿ. ಸೊ ನೀವು ಮಾಡಿಬಿಡಿ, ನಾನು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಇನ್ನು ನಿನ್ನೆ ತಾನೇ ಹೊಸ ಬಟ್ಟೆನ ತೊಗೊಂಬಂದಿರೋದು, ಹಬ್ಬಕ್ಕೆ ಹಾಕ್ಕೊಳ್ಳೋದು ಅಂತ ಹೇಳಿದ್ರು ಕೇಳ್ದೇನೆ ನಾನು ಹೊಸ ಬಟ್ಟೆ ಹಾಕ್ಕೊಳ್ಳೇಬೇಕು ಅಂತ ಹಠ ಮಾಡಿಕೊಂಡು ರಾತ್ರಿ ಮಲಗುವಾಗ ಇದನ್ನು ಮೇಲ್ಗಡೆ ಟಾಪ್ ಒಂದನ್ನು ಹಾಕಿ ಮಲಗಿಸಿದ್ದೆ. ಯಾವಾಗಲೂ ಹೀಗೆ ಮಾಡ್ತಿರ್ಲಿಲ್ಲ, ಈ ಸರ್ತಿ ಮಾತ್ರ ನನಗೆ ಹೊಸ ಬಟ್ಟೆ ಹಾಕ್ಕೊಂಡೇ ಮಲ್ಕೊತೀನಿ ಅಂತ ಹಠ ಮಾಡಿ ಹಾಕಿಸ್ಕೊಂಡು ಮಲ್ಕೊಂಡಿದ್ಲು. ತಿಂಡಿ ಮಾಡೋಣ. ತಾತನಿಗೆ ಕೆಲ್ಸಕ್ಕೆ ಟೈಮ್ ಆಗುತ್ತೆ, ಓಕೆನಾ? ಹಾಂ, ನೀವು ತೊಂದರೆ ಕೊಡಬಾರ್ದು ನನಗೆ ತಿಂಡಿ ಮಾಡೋದಕ್ಕೆ, ಓಕೆನಾ? ಡನ್. ಸುಮ್ಮನೆ ಕುತ್ಕೋಬೇಕು. ಹ್ಞೂ, ಓಕೆನಾ? ನೀವು ಮಾಡ್ತೀರಾ ನಾನು ಮಾಡಲಾ? ನಾನು ಮಾಡ್ತೀನಿ, ನೀವು ಸುಮ್ಮನೆ ಕುತ್ಕೊಳ್ಳಿ ಆಯಿತಾ? ಹ್ಞೂ ಸರಿ ಆಯಿತು ಮಗಳೇ. ಮಕ್ಕಳು ಅಂತಂದರೆ ಹಾಗೆಯೇ ಸ್ವಲ್ಪ ಹಠ ಎಲ್ಲ ಮಾಡ್ತಾರೆ. ಸೊ ಅವ್ರನ್ನೆಲ್ಲ ಸಂಭಾಳಿಸ್ಕೊಂಡು ನಾವು ಕೆಲಸನ ಮಾಡ್ಕೋಬೇಕಾಗುತ್ತೆ. ಕೆಲವೊಂದೊಂದು ಟೈಮ್ ತುಂಬಾ ಹಠ ಮಾಡ್ತಾರೆ. ಸೊ ಏನೂ ಮಾಡೋಕ್ಕಾಗಲ್ಲ. ಯಾವ್ಯಾವ ಟೈಮಲ್ಲಿ ಏನೇನು ಮಾಡಬೇಕೋ ಅದೆಲ್ಲ ಆಗಲೇಬೇಕು. ಸೊ ದೊಡ್ಡವರಾದಮೇಲೆ ಹಠ ಮಾಡೋಕ್ಕಾಗಲ್ಲ, ಮಕ್ಳ ಥರ ಆಡೋದಕ್ಕಾಗೋದಿಲ್ಲ. ಸೊ ಇನ್ನು ಅಮ್ಮನ ಅಪ್ಪ ಬಿಟ್ಟು ಬಂದರು. ಬಿಟ್ಟು ಬರೋ ಅಷ್ಟರೊಳಗಡೆ ಚಪಾತಿ ಎಲ್ಲ ರೆಡಿ ಮಾಡಿದ್ದೆ. ಇನ್ನು ಅಪ್ಪ ಬರ್ತಿದ್ದಂಗೆ ಅಪ್ಪನಿಗೆ ತಿಂಡಿನ ಕೊಡ್ತಾಯಿದ್ದೀನಿ. ಸೊ ಈ ಚಟ್ನಿಗೆ ಮೊಸರು ಇತ್ತು ಅಂತಂದರೆ ಸಖತ್ತಾಗಿರುತ್ತೆ ತಿನ್ನೋದಕ್ಕೆ. ಇನ್ನು ಅಪ್ಪನಿಗೆ ತಿಂಡಿನ ಕೊಟ್ಟು, ಇನ್ನು ನಮ್ಮ ಮನೆಯವ್ರೂ ಕೂಡ ಬಂದರು ತಿಂಡಿಗೆ. ಅವ್ರಿಗೆ ತಿಂಡಿ ಎಲ್ಲ ಕೊಟ್ಟು, ಇನ್ನು ನಾನು ಮತ್ತು ನನ್ನ ಮಗಳು ಇಬ್ಬರೂ ತಿಂಡಿ ತಿಂತಾಯಿದ್ದೀವಿ. ಇನ್ನು ನನ್ನ ಮಗಳಿಗೆ ತಿಂಡಿ ತಿನ್ನಿಸ್ಬೇಕು ಅಂತ ಅಂದರೆ 1 ಅವರ್ ಮೇಲೇ ಬೇಕಾಗುತ್ತೆ. ಸೊ ಹಾಗಾಗಿ ಬೇಗನೆ ತಿಂಡಿನ ತಿನ್ನಿಸೋದಕ್ಕೆ ಅಂತ ತೊಗೊಂಡಿದ್ದೀನಿ.
ಅದರಲ್ಲೂ ಚಪಾತಿ, ರೊಟ್ಟಿ, ದೋಸೆ ಅಂತ ಅಂದರೆ ಸೈಡಲ್ಲಿ ಇಟ್ಕೊಂಡು ನನಗೆ ಬೇಜಾರು ಮಾಡಿಬಿಡ್ತಾಳೆ. ನಾನು ಏನು ತಿಂಡಿ ತಿಂದಿರಿ ಅನ್ನೋದೇ ಮರ್ತೋಗ್ಬಿಡುತ್ತೆ. ಆ ಥರ ಮಾಡಿಬಿಡ್ತಾಳೆ. ಸೊ ಹಾಗಾಗಿ ಸ್ವಲ್ಪ ಬೇಗನೆ ತೊಗೊತಾ ಇದ್ದೀನಿ. ನನಗನ್ಸುತ್ತೆ ಈ ಎಲ್ಲ ಮಕ್ಳೂ ತಿಂಡಿನ ಅವ್ರವರೇನೆ ತಿಂತಾರೆ. ಸ್ವಲ್ಪ ಆದ್ರೂ ಪರವಾಗಿಲ್ಲ. ಬಟ್ ಇವಳು ಯಾವಾಗ ಆ ರೀತಿ ಆಗ್ತಾಳೆ ಅಂತ ಅನ್ನಿಸ್ಬಿಟ್ಟಿದೆ. ಇನ್ನು ಅವಳಿಗೆ ತಿಂಡಿನ ತಿನ್ನಿಸ್ತಾ ನಾನು ಕೂಡ ಇವತ್ತು ತಿಂಡಿನ ತಿಂತಾ ಇದ್ದೀನಿ. ಸೊ ನನಗೂ ಹೊಟ್ಟೆ ಹಸಿವಾಗಿತ್ತು. ಸೊ ಹಾಗಾಗಿ ತಿಂಡಿ ತಿಂದು ಆಮೇಲೆ ಅವಳನ್ನ ಅಂಗನವಾಡಿಗೆ ಕರ್ಕೊಂಡೋದ್ರೆ ಆಗುತ್ತೆ ಅಂತ ಹೇಳಿಬಿಟ್ಟು ತಿಂಡಿನ ತಿಂತಾ ಇದ್ದೀನಿ. ಇನ್ನು ನಮಗೊಮ್ಮೆ ತಿಂಡಿ ಬೇಡ ನನಗೆ ಅಂತೇಳಿ ಆಟ ಆಡ್ತಾ ಇದ್ದಾಳೆ. ಸೊ ಫಸ್ಟ್ ನಾನು ತಿಂಡಿನ ತಿಂದ್ಕೊಂಡ್ರೆ ಆಮೇಲೆ ಅವಳಿಗೆ ತಿನ್ನಿಸೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ನಾನು ತಿಂಡಿನ ತಿಂತಾ ಇದ್ದೀನಿ. ಇಲ್ಲಾಂದರೆ ನಾನು ಏನು ತಿಂಡಿ ತಿಂದೆ ಅನ್ನೋದೇ ಮರ್ತೋಗಿರುತ್ತೆ. ತಿಂಡಿ ತಿನ್ನಲ್ಲ ನೀವು? ತಿಂಡಿ ತಿನ್ಬೇಕಲ್ವಾ? ಎಲ್ಲಿಗೆ? ಸರಿ, ಬೇಗ ಬೇಗ ತಿಂಡಿ ತಿನ್ನಿ ಆಯ್ತಾ? ಹೀಗೇ ಏನೇನೋ ಸ್ವಲ್ಪ ಚೇಷ್ಟೆ ಎಲ್ಲ ಮಾಡ್ತಿರ್ತಾರೆ. ಸೊ ಅವ್ರಿಗೆ ತಿಂಡಿ ಎಲ್ಲ ತಿನ್ನಿಸ್ಕೊಂಡು ಅಂಗನವಾಡಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇವತ್ತು ಹೋಗ್ತಾ ಇರೋದೇ ಲೇಟು. ಅವಳು ಅಂಗನವಾಡಿಯಲ್ಲಿರೋದು ಒಂದು 12:45 1 ಗಂಟೆವರೆಗೂ ಅಷ್ಟೇ ಅವಳು ಕೂತ್ಕೊಳ್ಳೋದು. ಅಂದರೆ ಸ್ವಲ್ಪ ದಿನಕ್ಕಷ್ಟೇ ಅಲ್ವಾ ನಾವಿಲ್ಲಿರೋದು. ಸೊ ಹಾಗಾಗಿ ನೇಮ್ನ ಇಲ್ಲಿ ಬರ್ಸಿಲ್ಲ. ನೇಮ್ ಬರ್ಸಿಲ್ದಿರೋ ಅಂಥ ಮಕ್ಳುಗಳ್ನ ಜಾಸ್ತಿ ಟೈಮ್ ಕೂರಿಸ್ಕೊಳ್ಳಲ್ಲ. 1 ಗಂಟೆವರೆಗೂ ಕೂರಿಸ್ಕೊತಾರೆ. ಸೊ ಬಿಸಿಲಿತ್ತು ಅಂತ ಹೇಳಿ ಅಮ್ಮ ಎತ್ಕೊಳ್ಳಿ ಅಂತ ಅಂದ್ಲು. ಅವಳನ್ನ ಎತ್ಕೊಂಡು ಕರ್ಕೊಂಡೋಗಿ ಅಂಗನವಾಡಿಗೆ ಬಿಟ್ಟು ಬಂದು ಸ್ವಲ್ಪ ಬಟ್ಟೆ ಎಲ್ಲ ಮಡಿಸೋದಿತ್ತು. ಅದನ್ನೆಲ್ಲ ಮಡಿಸಿ ಎತ್ತಿಟ್ಕೊತಾ ಇದ್ದೀನಿ. ಇನ್ನು ಅವಳು ಬಂತು ಅಂದರೆ ಕೆಲಸ ಏನೂ ಮಾಡೋದಕ್ಕೆ ಬಿಡೋದಿಲ್ಲ. ಎಲ್ಲ ಕಿತ್ತಾರುತ್ತಾ ಇರ್ತಾಳೆ. ಸೊ ಹಾಗಾಗಿ ಅವಳು ಬರೋ ಅಷ್ಟರೊಳಗಡೆ ಬಟ್ಟೆ ಎಲ್ಲ ಮಡಿಸಿ ಎತ್ತಿಟ್ಬಿಡೋಣ ಅಂತೇಳಿ ಎತ್ತಿಡ್ತಾ ಇದ್ದೀನಿ. ಕೆಲಸಗಳಿತ್ತು ಅಂತ ಅಂದರೆ ಕೆಲಸ ಮಾಡ್ತಾ ಮಾಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗೋದಿಲ್ಲ. ಸೊ ಇನ್ನು ಅವಳನ್ನ ಹೋಗಿ ಕರ್ಕೊಂಬಂದಿದ್ದೀನಿ ಅಂಗನವಾಡಿಯಿಂದ. ಏನು ಓದ್ಕೊಟ್ರು ಮಕ್ಳು ಇವತ್ತು? ದಿಬ್ಬಾಮಿ ಅಂದ್ರೆ ಏನು ಓದ್ಕೊಟ್ರು? ಅದು ಹೇಳ್ಬೇಕಲ್ವ ಪೂರ್ತಿ? ಹೇಳಿ ಏನು ಅಂತ ಅದು? ಮುಂದೆ ಹೇಳಿ. ಅದೊಂದು ಹೇಳ್ಬಿಟ್ರೆ ಮುಂದೆ ಹೇಳ್ಬೇಕಲ್ವಾ? ಹೆಂಗಿದ್ದೀರಾ? ಚೆನ್ನಾಗಿದ್ದೀರಲ್ಲ ನೀವು? ಸರಿ, ಬೇಬಿ ಅಮ್ಮ ಏನೇನು ಓದ್ಕೊಟ್ರು ಹೇಳಿ ನನಗೀಗ. ಮುಂದಕ್ಕೆ ಹೇಳಿ. ದಿಬ್ಬಾಮಿ ಅಷ್ಟೇನಾ? ಇವತ್ತು ಅಂಗನವಾಡಿಯಲ್ಲಿ ಏನೋ ಓದ್ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ. ಸೊ ಏನೋ ಒಂದು ದಿಬ್ಬಾಮಿ ಅನ್ನೋದೊಂದು ಮಾತ್ರ ಹೇಳ್ತಾ ಇದ್ದಾಳೆ. ಅದ್ರದ್ದು ಹಿಂದೆ ಮುಂದೆ ಏನು ಅವಳಿಗೆ ಹೇಳಕ್ಕೆ ಬರ್ತಾ ಇಲ್ಲ. ಸೊ ಏನೇ ಓದ್ಕೊಟ್ರು ಒಂದು ಸ್ವಲ್ಪ ಬೇಗ ಅವಳು ಕಲ್ತ್ಬಿಡ್ತಾಳೆ. ಇವತ್ತಂತೂ ತುಂಬ ಅಂದರೆ ತುಂಬಾ ಬಿಸಿಲಿತ್ತು. ಸೊ ಸ್ವಲ್ಪ ದೂರ ಅಷ್ಟೇ ಅಂಗನವಾಡಿ ಇರೋದು. ಅಲ್ಲಿಗೆ ಕರ್ಕೊಂಬರೋ ಅಷ್ಟರೊಳಗಡೆ ಫುಲ್ಲು ಬೆವ್ತೋಗ್ಬಿಟ್ಟಿದ್ವಿ. ಇವತ್ತು ಒಂದು 10 ನಿಮಿಷ ಬೇಗನೆ ಬಂದಿದ್ದಾಳೆ. ಸೊ ಇವಾಗ ಅಡುಗೆ ಎಲ್ಲ ಮಾಡಿ ಅವಳಿಗೆ ಊಟನ ತಿನ್ನಿಸ್ಬೇಕು. ಸೊ ಫಸ್ಟೆಲ್ಲ ಅಂತ ಅಂದರೆ ಇವಾಗ ಒಂದು 6-7 ತಿಂಗಳಿಂದನೇ ಅವಳನ್ನ ಅಂಗನವಾಡಿಗೆ ಕಳ್ಸೋದಕ್ಕೆ ಅಂತ ನಾನು ರೂಢಿ ಮಾಡೋದಕ್ಕೆ ಅಂತ ಪ್ರಯತ್ನ ಪಟ್ಟೆ. ಬಟ್ ಅವಳು ರೂಢಿ ಆಗಿರಲಿಲ್ಲ. ಬಟ್ ಇವಾಗ ಅವಳು ನಾನೇ ಹೋಗ್ತೀನಿ ಅಂತ ಹೇಳಿಬಿಟ್ಟು ಹೋಗ್ತಾಳೆ. ಏನು ಹೋಗಲ್ಲ ಅಂತ ಆ ಥರ ಏನು ಹೇಳೋದೇ ಇಲ್ಲ ಇವಾಗ. ಇವಾಗ ಖುಷಿ ಆಗುತ್ತೆ. ಇರ್ತಾಳೆ, ಆಟ ಆಡ್ತಾಳೆ, ಅಲ್ಲಿ ಏನಾದರೂ ಕೊಟ್ಟರು ತಿನ್ನೋದು ಅದೆಲ್ಲ ಮಾಡ್ತಾಳೆ. ಇವತ್ತು ಅಂಗನವಾಡಿಯಿಂದ ಬೇಗ ಬಂದಿದ್ದಾಳೆ. ಸೊ ಇವಾಗ ಅವಳಿಗೆ ಊಟ ತಿನ್ನಿಸಿ ಮಲಗಿಸ್ಬೇಕು. ಸೊ ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿತ್ತು. ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸಬ್ರಾಗಿದ್ದರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್. ಧನ್ಯವಾದಗಳು.